ಧಾರಾವಾಹಿ ಕೊಡ್ಲಿ ಸರ್ ಹುಡುಕ್ಬೇಕಲ್ಲ ಇವತ್ತು. ಸರ್ ಒಂದು ನಿಮಿಷ ಒಂಚೂರು ಗ್ಲಾಸ್ ಇಳಿಸಿ ಸರ್. ಗ್ಲಾಸ್ ಒಂಚೂರು ಗ್ಲಾಸ್ ಈಗ SIR ಮೇಲೆ ಯಾವುದೇ ರೀತಿಯಾದಂತ ಆಕ್ಷನ್ ತಗೊಂಡಿಲ್ಲ ಸರ್. ಮಂದಿರ ಮಸೀದಿಗಳು ಚೌಕಿಗಳು ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಸರ್. ಏನ್ ಸರ್ ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕೇಂದ್ರ ನಾಯಕರ ಜೊತೆಗೆ ಅಮಿತ್ ಶಾ ಇದು ಕೇಂದ್ರದ ನಾಯಕರಿಗಿಂತ ಹೆಚ್ಚಾಗಿ ಚುನಾವಣಾ ಆಯುಕ್ತರು ಮಾಡಬೇಕಾದಂಥ ತೀರ್ಮಾನ, ಸರ್ಕಾರ ಮಾಡೋ ತೀರ್ಮಾನ ಅಲ್ಲ. ಅದರಿಂದ ಚುನಾವಣಾ ಆಯುಕ್ತರಿಗೆ ಚರ್ಚೆ ಮಾಡ್ತೀನಿ. ರಿಯಾಕ್ಷನ್ ಇಲ್ಲವಲ್ಲ, ಆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲೋದ್ರೂ ಗೊತ್ತಿಲ್ಲ, ದಿನ ಕಾಮೆಂಟ್ಸ್ ಮಾಡೋರು, ಗೃಹ ಸಚಿವರು ದಿನ ಕಾಮೆಂಟ್ಸ್ ಮಾಡೋರು ಎಲ್ಲದಕ್ಕೂ ಇದಕ್ಕೇನು ಹೇಳ್ತಾರೆ? ಇವತ್ತು ಅಷ್ಟೊಂದು ನಿಯಮಬದ್ಧವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು, ಇವರು ಬುದ್ಧಿ ಹೇಳ್ತಕ್ಕಂಥವ್ರು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಆದಿ ಬೀದಿ ಒಳಗೆ ಇದೊಂದು ಇದು ನಡೀತಾ ಇದೆಯಲ್ಲ, ಆ ಫುಟ್ಪಾತ್ ತೆರವು ಒಂದು ಕಡೆ, ಅದ್ರ ಜೊತೆ ಇಲ್ಲಿ ನಾನು ಹೇಳ್ತಾ ಇರೋದು ಈ SIR ವಿಷಯದಲ್ಲಿ ಆದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ, ಇಲ್ಲ ಚುನಾವಣಾ ಆಯುಕ್ತರಿಗೆ ಇವರಿಂದ ಏನು ಡೈರೆಕ್ಷನ್ ಹೋಗಿದೆ, ಈ ಥರ ನಡೀತಿದೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀರಾ? ಪ್ರತಿಯೊಂದಕ್ಕೂ ಹೇಳ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಕೊಳ್ಳೋಣ, ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನು ಏನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ್ನು ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ, ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಏನು ಮಾಡ್ತೀವಿ ಅಂತೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸರಿಯಾಗಿ ಕೊಡೋದು. ಏನಾಗಿದೆ? ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವುದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರದ್ದು ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸೋರ? ಘೋಷಣೆಗಳಾಗಿದೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ಒಂದು ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದಲ್ಲಿ ದುಡ್ಡಿಲ್ಲದೆ ಸರ್ಕಾರದವರು ಜನಗಳ ಜನಗಳ ಜೋಬು ಕೈಯಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಂಡು ಕೂತಿರೋರು ಇವರು ಇವೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರ? ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರು ಅಷ್ಟೇ.